गुरु ಕೇಬಲ್ ಹಾಕೊಂಡಿದ್ದಾರೆ ಬಂಧನ ಮಾಡಿರುವಂತದ್ದು ಕಾನೂನು ರೀತಿಯಾಗಿ ಒಳ್ಳೇದಲ್ಲ. ಒತ್ತಡದಿಂದ, ಪೊಲಿಟಿಕಲ್ ಪ್ರೆಷರ್ ಇಂದ, ಮಂತ್ರಿಗಳ ಒತ್ತಡದಿಂದ ಮಾಡಿರುವಂತ ಒಂದು ಕೇಸ್ ಇದು. ಎಲ್ಲರಿಗೂ, ಸಾರ್ವಜನಿಕರು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇದು ವಿಧಾನ ಪರಿಷತ್ ಒಳಗಡೆ ನಡೆದಿದೆ. ಈಗಾಗಲೇ ಪರಿಷತ್ತಿನ ಸಭಾಪತಿಗಳು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಇದಕ್ಕೆ ಯಾವುದೇ ದಾಖಲೆಗಳು ಇಲ್ಲದೆ ಇರೋದ್ರಿಂದ ನಾನು ಇದನ್ನ ರದ್ದು ಮಾಡಿದ್ದೀನಿ ಅನ್ನೋ ಒಂದು ಆದೇಶ. ಅದಾದ್ಮೇಲೆ ಇವರು ಹೊರಗಡೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಾಕಿರೋ ಸೆಕ್ಷನ್ ಕೂಡ ವಿತಿನ್ 3 years ಒಳಗಡೆ ಬರುವಂಥದ್ದು, ಅಂದ್ರೆ ಬೇಲ್ ಆಗುವಂಥದ್ದು. ಇಲ್ಲಿ ಸದನದಲ್ಲಿ ಒಳಗಡೆ ನಡೆದಿರೋದು ಹೇಗೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಮುಟ್ಟಿದ್ದಾರೆ. 75 ಇವೆರಡೂ ಕೂಡ ವಿಧಾನ ಪರಿಷತ್ ಅಲ್ಲಿ ಸುಮಾರು 40 ಜನ MLCಗಳಿದ್ದಾರೆ. ಒಂದು 50ಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದಾರೆ, IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ ಒಳಗಡೆ. ಇಷ್ಟು ಜನಗಳ ಮುಂದೆ ಈ ಒಂದು ಕೇಸನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಕಾಂಗ್ರೆಸ್ಸಿನ ಚಿತಾವಣಿ ಅಷ್ಟೇ. CT ರವಿ ಅವರಿಗೆ ಬೆದರಿಕೆ ಹಾಕಬೇಕು, ಅವರ ಬಾಯಿ ಮುಚ್ಚಿಸ್ಬೇಕು ಅಂತ ಮಾಡಿರುವಂಥದ್ದು. ಆ ಥರ ಆಗಿದ್ರೆ ಅವ್ರು ಅಲ್ಲೇ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದಾಯ್ತು, ಅವ್ರನ್ನ ಸಸ್ಪೆಂಡ್ ಮಾಡ್ಬೋದಾಯ್ತು. ಅವ್ರನ್ನ ವಜಾ ಮಾಡೋ ಅಧಿಕಾರನೂ ಸ್ಪೀಕರ್ ಸಭಾಪತಿಗಳಿಗಿದೆ. ಅದನ್ನ ಬಿಟ್ಬಿಟ್ಟು ಈಗ ಯಾರಿಗೂ ಕೇಳ್ದಂಗೆ ಅಲ್ಲೇ ಈಗ ಬೆಳಗಾವಿಯಲ್ಲೇ ಮಾಡ್ಬೋದಾಯ್ತಲ್ಲ, ಅರೆಸ್ಟ್ ಮಾಡಿ ಅಲ್ಲೇ ಮಾಡೋ. ಇಷ್ಟು ದೂರ ಯಾಕೆ ಕರ್ಕೊಂಡ್ಬಂದ್ರಿ? ಅಂದ್ರೆ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ. ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತು ಲಾಯರ್ನು ಏನೋ ಬಿಡಲ್ಲ ಅಂತ ಇದ್ರು, ನಾನು ಕರ್ಕೊಂಡು ಹೋಗ್ತೀನಿ ನೋಡೋಣ. ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಏನೂ ಅಲ್ಲ. ಈ ದ್ವೇಷದ ರಾಜಕಾರಣಕ್ಕೆ BJP ನಾವು ಹೋರಾಟ ಮಾಡ್ತೀವಿ. ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ನಡೆದಿರೋದು ಅಲ್ಲೇ ತೀರ್ಮಾನ ಆಗಬೇಕು. ಇದು ಕಾನೂನು. ಆ ದೃಷ್ಟಿಯಿಂದ ಅಥವಾ ದೊಡ್ಡ ಏನೋ ಅನಾಹುತ ಆಗಿದ್ರೆ ಅದಕ್ಕೆ ದಾಖಲೆಗಳು ಇರ್ತವೆ. ಆ ಥರದ ದಾಖಲೆಗಳು ಏನೂ ಇಲ್ಲ. ಭೇಟಿ ಆದ್ರೆ ಸರ್, ಭೇಟಿ ಆದ್ರೆ CT ರವಿ ಅವರು ಏನಾದ್ರು ಮಾಡಿದ್ದಾರೆ. ಈಗ ಲಾಯರ್ ಬಿಟ್ಟಿಲ್ಲ, ಅದು ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಶೋಕ್ ಸರ್ ಅವ್ರು ಹೇಳಿಕೆ ದಾಖಲು ಮಾಡಿದಾರಾ ಗೊತ್ತಿಲ್ಲ. ಇನ್ನ ನಾನು ಒಳಗಡೆ ಎಂಟ್ರಿ ಆದೆ, ಅದಕ್ಕೆ ನಾನು ಲಾಯರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.